ಅಂತೂ ಇಂತೂ ನಾನು ಸ್ಕೂಟಿ ಓಡಿಸೋದನ್ನ ಕಲ್ತ್ಕೊಂಡ್ಬಿಟ್ಟೆ ಅಲ್ವಾ. ಅಪ್ಪ ಸದ್ಯ ಊರಾಗ ಎಲ್ಲನೂ ನನ್ನ ಮನೆ ಮುಂದೆನೇ ಯಾರು ನೋಡ್ಕೊಂಡು ಕುಯ್ 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 ಅಂತ ಹೋಯ್ತಾ ಇದ್ರು. ಇವಾಗ ನೋಡಿ ನಾನು ಹೆಂಗ್ ಕುಯ್ 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 ಅಂತ ಹೋಯ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲರೂ ಈ ಪೊದ್ದಿ ಸ್ಕೂಟಿ ಓಡಿಸ್ಕೊಂಡು ಹೋಯ್ತಾಳಲ್ಲ ಅಂತ ಹೇಳ್ಬಿಟ್ಟು ಉರ್ಕೊಂಡು ಸಾಯ್ಬೇಕು ರೀ. ಅದ್ರಾಗೂ ಸರೋಜಿ ಇನ್ನು ಉರ್ಕೊಂಡು ಸಾಯ್ಬೇಕು ರೀ. ನನಗಂತೂ ಭಾಳ ಖುಷಿ ಆಯ್ತದೆ ರೀ. ಇನ್ನು ಎಷ್ಟು ಕಲ್ತ್ಕೋಬೇಕು ರೀ ನಾನು? ಲೇ ನೀನು ಎಲ್ಲೇ ಕಲ್ತಿದ್ಯಾ ಪೂರ್ತಿಯಾಗಿ? ಇನ್ನನ್ವೇ ಕಲಿಬೇಕು ನೀನು, ಇನ್ನನ್ವೇ ಅಳ್ಳಾಡಿಸ್ತೀಯ ಹೋಗ್ಬೇಕಾದ್ರೆ ನೀನು. ನಿಂಗೆ ಇನ್ನೂ ಗೊತ್ತಾಗಕ್ಕಿಲ್ಲ, ಸುಮ್ಕಿರು. ಇನ್ನೂ ಹೊಸಿ ಕಲ್ತ್ಕ, ಇನ್ನೂ ಒಂದು ವಾರ 15 ದಿನ ನಾನು ಕಲ್ಸ್ಕೊಡ್ತೀನಿ ನಿನಗೆ. ನೀನು ಕಲಿಯೋದು ಬೋಲು ನಿಧಾನ ಮಾಡ್ತೀಯ, ನೀನಂತೂ ಕಲಿಯೋದನ್ನ ಹೊಸಿ ಫಾಸ್ಟಾಗಿ ಕಲ್ತ್ಕೊಬೇಕು, ಭಯ ಬಿಟ್ಬಿಟ್ಟು ಓಡಿಸ್ಬೇಕು ಸರಿನಾ? ಇನ್ನೂ ಒಂದು 2 ದಿನ ಒಬ್ಬೊಬ್ಳೇನು ಎತ್ಕೊಂಡು ಹೋಗೋದು ಮಾಡೋದು ಅವೆಲ್ಲನೂ ಮಾಡಬೇಡ. ಗಾಡಿಯ ಯಾಕಿನಿಂದ ಯಾರಿಗಾನ ಗುದ್ಗಿದ್ದಿ ಇಲ್ಲ ಕೋಳಿ ಕುರಿಗೆ ಗುದ್ಬಿಟ್ಟು ಆಮೇಕಿಂದ ನನ್ನ ತಲೆ ಮೇಲೆ ತಗೊಂಡ್ಬಿಡ್ತೀಯ ನೀನು. ಇನ್ನೂ ಕಲಿಬೇಕು. ಇನ್ನು ಇವತ್ತಾನೇ ಕಲ್ತ್ಕೊಂಡಿದ್ಯಾ, ಆಗಲೇ ನೀನು ಗಾಡಿ ಎತ್ಕೊಂಡು ಓಡಿಸ್ಲಾ ಎಷ್ಟು ಬರ್ತದೆ ಅಂತ ಕೇಳ್ತೀಯಲ್ಲ ನೀನು. ಸುಮ್ಗಿದ್ರಾಯ್ತು. ಏನು ಒಂದಿನ ಓಡಿಸಿದ ತಕ್ಷಣ ಏನು ಬರೋಕ್ಕಿಲ್ಲ ಅಂತನ ರೀ? ನನಗೂ ಸಂದಕ್ಕೆ ಏನಿಯ ಗೊತ್ತು ಬಿಡಿ. ಗೊತ್ತು. ಸರಿ, ನನ್ನ ಮನೆಗೆ ಒಂದು ಸ್ವಲ್ಪ ಹೊತ್ತು ಮಾಡಿಕತ್ತೀನಿ. ಕಾಲೆಲ್ಲ ನೋವು ಬಂದ್ಬಿಟ್ಟೈತೆ ನನಗಂತೂ. ಗಾಡಿ ಗಿಡಿ ಎಲ್ಲನೂ ಎತ್ಕೊಂಡು ಎಲ್ಲಿ ಹೋಗ್ಬೇಡ. ನಾನು ಬಂದು ಸಂಜೆ ಇನ್ನೊಂದು ರೌಂಡ್ ನಿಂಗೆ ಕಲ್ಸ್ಕೊಡ್ತೀನಿ. ಊರಾಚೆಗೆ ಹೋಗೋಣ. ಊರಾಚೆಗೆ ಹೋದ್ರೆ ನೀನು ಸಂದ ಕಲ್ತ್ಕೊಂತೀಯ ಸ್ಕೂಟಿಯ. ಸರಿ ಹೇಳಿ, ಆಯ್ತು ಮಲ್ಕಳಿ ಹೋಗಿ ನೀವು. ನಾನೇನು ಮಾಡೋಕ್ಕಿಲ್ಲಪ್ಪ, ಸುಮ್ಮನೆ ಸ್ಕೂಟಿಯ ಸುಮ್ಮನೆ ತಳ್ಕೊಂಡು ಓಡಾಡ್ತಿರ್ತೀನಿ ಅಷ್ಟೇ. ಏನಿಯ ನಿನ್ಗೆ ಏನ ತಿಕ್ಲೇನೆ ತಳ್ಕೊಂಡು ಓಡಾಡಕ್ಕೆ ಗಾಡಿಯ? ಅಯ್ಯಯ್ಯಯ್ಯ ತಳ್ಕೊಂಡು ಓಡಾಡ್ತಾಳಂತೆ ಗಾಡಿಯ ತಳ್ಕೊಂಡು. ಅಯ್ಯೋ ನಿನ್ನ ಮಕ ಮುಚ್ಚ, ಸುಮ್ಕಿರು. ತಳ್ಳು ಬೇಡ ಪಳ್ಳು ಬೇಡ. ಆ ಸುಮ್ಕೆ ಏನಿ ಅಲ್ಲಿ ನಿಲ್ಸಿದ್ದೀನಿ ತಾನೆ, ನೀನು ಸುಮ್ಕೆ ಏನಿಯ ಹೋಗಿ ಇದು ಮಾಡ್ಕೊ ಹೋಗು. ಮನೆ ಕೆಮ್ಮೆ ಮಾಡ್ಕೊ ಹೋಗು. ಸಂಜೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ನಲ್ಲ, ಹೋಗಿ ಸುಮ್ಕೆ ನೀಯ. ಸರಿ ಬಿಡಿ ಆಯ್ತು. ನನ್ನ ಗಂಡುಂಗೆ ಒಟ್ಟುರಿ ಅಂದರೆ ಒಟ್ಟುರಿ. ನನ್ನ ಗಂಡುಂಗೆ ಯಾಕೆ ಹೇಳ್ತೀಯ ಒಟ್ಟುರಿ? ಹೆಂಡ್ತಿನೆಲ್ಲಿ ಓಡಿಸ್ಬಿಡ್ತಾಳೆ ಅಂತ ಅಲ್ಲ, ನಾನು ಓಡಿಸ್ತಿದ್ದೆ ತಾನೇ. ಹಿಂದೆಗಡೆ ಕುಂತ್ಕೊಂಡ್ರೆ ಮುಂದೆಗಡೆ ಕುಂತ್ಕೊಂಡ್ರೆ ಓಡಿಸ್ತಾ ಇದ್ನಪ್ಪ ನಾನೇ ಓಡಿಸ್ತಿದ್ದ ಗಾಡಿಯ. ಏನು ಮಾಡೋದು? ನಾನು ತಗೊಂಡೊಂದು ರೌಂಡ್ ಓಡಾಡ್ಕೊಂಡ್ಬಿಟ್ಟು ಬರಲ್ಲ. ಪದ್ದಿ ಊರಾಗಿರಲ್ಲನೂ ನೋಡಿ ಹುರ್ಕೋಬೇಕೆ. ಉಲ್ಲಾಸದ ಹೂ ಮಳೆ. ಅದೇ ಹೆಂಗನೂ ಮೂಲಿಗೆ ತಗೊಂಡು ಓಡಾಡ್ತಾಳಲ್ಲ, ನಾನು ಸ್ಕೂಟಿನಾಗ ಹೋಯ್ತಾ ಇದ್ರೆ ಹಂಗೆ ನೀನು ಅನ್ಕಂತಾರೆ. ಏ ಪದಿ ಏನ್ಲೇ ಮಾಡ್ತಿದ್ಯಾ ಸ್ಕೂಟಿ ಮುಂದೆ ನಿಂತ್ಕೊಂಡು? ಬಾರ್ಲೆ ಬಾ, ಕಾಪಿಗೆ ಬಾ. ನಮ್ಮತ್ತೆ ಸಿಕ್ತು. ಅತ್ತೆ ಬನ್ನಿ ಅತ್ತೆ, ಒಂದು ರೌಂಡ್ ಸ್ಕೂಟಿನ ಕರ್ಕೊಂಡು ಹೋಯ್ತೀನಿ. ಏನ ಸ್ಕೂಟಿನ ಕರ್ಕೊಂಡು ಹೋಯ್ತೀನಿ? ಅದೊಂದು ನೋಡ ಗಿಡ ಮುರಿದ್ಬಿಡು ನೀನು. ಕರ್ಕೊಂಡೋಯ್ತೀನಿ ಅಂತ ಹೇಳ್ಬಿಟ್ಟು ಅದೊಂದು ಬಾಕಿ ಐತೆ. ನೋಡ ಒಂದು ಮುರಿಯೋದೊಂದು ಬಾಕಿ ಐತೆ. ಬೇಡ ಕಣವ, ಬೇಡ ನೀನು ಸವಾಸ ಅಂತೂ ಬೇಡವೇ ಬೇಡ. ಆಮೇಲೆ ಕರ್ಕೊಂಡೋಗಿ ಎಲ್ಲಿ ಎತ್ಕಿತ್ತು ಹಾಕಿದ್ರಿ ಯಾಕ್ಲೇಬೇಕು ನನಗೆ? ಅತ್ತೆ ನನಗೆ ಸ್ಕೂಟಿ ಓಡಿಸೋಕೆ ಬರೋಕಿಲ್ಲ ಅಂತ ಅನ್ಕೊಂಡ್ರ? ಫಸ್ಟ್ ಕ್ಲಾಸ್ ಸ್ಕೂಟಿಯ ಓಡಿಸ್ತೀನಿ ನಾನಂತೂ. ಫಸ್ಟ್ ಕ್ಲಾಸ್ ಸ್ಕೂಟಿ ಓಡಿಸೋದ್ರಾಗ ಎಕ್ಸ್ಪರ್ಟ್ ನಾನಂತೂ. ಸುಮ್ಕೇನಿಯ ಬನ್ನಿ ಅತ್ತೆ ಕೂತ್ಕೊಳ್ಳಿ. ಅತ್ತೆ ಅಕ್ಕಪಕ್ಕದ ಮನೆಯಲ್ಲನೂ ಅತ್ತೆ ಸೊಸೆ ಎಷ್ಟು ಸಂದ ಕೂರಪ್ಪ ಅಂತ ಹೇಳ್ಬಿಟ್ಟು ಹೊಟ್ಟೆ ಉರ್ಕೊಂಡು ಸಾಯ್ಬೇಕು ಕಣತ್ತೆ. ಹಂಗೆ ಸಾಯ್ಬೇಕು ನಮ್ಮಿಬ್ರು ನೋಡಿ. ಇನ್ಮೇಲೆ ನಾನು ನಿಮ್ಮನ್ನು ಕರ್ಕೊಂಡೋಗ್ತೀನಿ. ತರಕಾರಿ ತಗೋಬರಕ್ಕೂ ನಾವೇ ಮುದ್ಗಿರಿಗೆಲ್ಲನೂ ಸ್ಕೂಟಿನಾಗ ಏನಿಯ ಹೋಗೋಣ. ಆಮೇಲೆ ಬಟ್ಟೆ ತಗೋಬೇಕು ಅಂತಂದ್ರೆ ನಾವು ಯಾರೂ ಕಾಯಂಗಿಲ್ಲ ಕಣತ್ತೆ. ನಾವೇನಿಯ ಹೋಗ್ಬಿಟ್ಟು ಆರಾಮಾಗಿ ತಗೊಂಬಿಟ್ಟು ಬರೋಣ. ನನಗೆ ಸ್ಕೂಟಿ ಓಡ್ಸೋಕೆ ಇವಾಗ ಚೆನ್ನಾಗಿ ಕಲ್ತ್ಕೊಂಡಿದ್ದೀನಿ ಅತ್ತೆ. ಇನ್ನು ನಿಮ್ಮ ಮಗುನ ಹಂಗೆ ನೀನು ಬೇರೆ ಯಾರ್ಯಾರನೋ ಬಂಗೋಗಂತ ಅವಶ್ಯಕತೆನೇ ಇಲ್ಲ. ನೀನು ಸ್ಕೂಟಿ ಕಕ್ಕ ಹೊತ್ಕ ಹೋಯ್ತಾ ಇರು ಬರ್ತಾ ಇರು ಅಷ್ಟೇ ಕಣತ್ತೆ. ಆದ್ರೂ ಏನು ಒಂಥರ ಭಯ ಆಯ್ತದೆ ಅಲ್ಲ, ನೀನು ಓಡಿಸ್ತೀಯೋ ಇಲ್ಲವೋ ಅಂತ ಹೇಳ್ಬಿಟ್ಟು. ಏ ಅತ್ತೆ ಓಡಿಸ್ತೀನಿ ಬಾ. ಈಗ ಅಕ್ಕಪಕ್ಕದ ಮನೆಯಲ್ಲ ನೋಡು ಹೆಂಗ್ ಉರ್ಕಂತಾರೆ ಅಂತ ಹೇಳ್ಬಿಟ್ಟು. ಅದು ಸರಿ ನೀನೆಯ. ಅತ್ತೆ ಸಹ ಸಂದಕ್ಕಿರೋದು ನೋಡಿದ್ರೆ ಯಾರು ಸಹಿಸ್ತಾರೆ ಹೇಳು? ಎಲ್ಲ ಉರ್ಕೊಂಡ್ರೆ ನೀನೆಯ. ಅಲ್ಲ ಎಲ್ಗೋಗೋ ಸ್ಕೂಟಿ ಹಾಕೊಂಡು ಅಂತ. ಬನ್ನಿ ಅತ್ತೆ ಇಲ್ಲೇನಿಯ ಎಲ್ಲ ನಾವು ಹೋಗ್ಬಿಟ್ಟು ಅಕ್ಕಪಕ್ಕದ ಪೂರ್ವರ್ತಕ್ಕೆ ಹೋಗ್ಬಿಟ್ಟು ಪಾನಿಪುರಿನೋ ಗೋಬಿನ ತಿನ್ಕೊಬಿಟ್ಟು ಬರನಿ. ಗಾಡಿ ಬರ್ತದಲ್ಲ ಇನ್ ಮ್ಯಾಲ ಕರ್ಕೊಂಡು ಹೋಯ್ತಿರೋದೆ ನಿಮ್ಮನ್ನ. ಬನ್ನಿ ಸುಮ್ಕೆನೆಯ. ಏನೋ ನನ್ನ ಸೊಸೆಗೆ ನನ್ನ ಮ್ಯಾಲ ಪಿರುತಿ ಹುಕ್ಕುಕ್ಕಿ ಬತ್ತೈತೆ. ಅತ್ತೆ ಬನ್ನಿ ಕುಂತ್ಕ ಬನ್ನಿ. ಬಂದೆ. ನನ್ನ ಸೊಸೆಗೆ ಅಂತ ಒಳ್ಳೆ ಬುದ್ಧಿ ಕೊಟ್ಬಿಟ್ಟಪ್ಪ ದೇವ್ರೆ. ಬುದ್ಧಿ ಹುಷಾರೇ, ಬೀಳ್ಸಕ್ಕಿಲ್ಲ ತಾನೇ. ಅತ್ತೆ ನೀವು ಸುಮ್ಕಿರ್ರಿ, ನೋಡಿ ಹೊಟ್ಟೆ ಹೆಂಗ್ ಗುರ್ಕಂತಾರೆ ಅಂತ. ಅಲ್ಲಡ್ ಸರಜಿ ಬತ್ತಾವಳೆ. ಬುದ್ಧಿ ಸ್ಕೂಟಿ ಕಲ್ತ್ಕೊಂಡೇನೆ. ಸ್ಕೂಟಿ ತಕೊಂಡು ಹೊಂಟ್ಬಿಟ್ರೆ ಎಲ್ಗೋನ? ಅಯ್ಯೋ ಸ್ಕೂಟಿ ನನಗೇನು ಮೊದ್ಲಿಂದನೂ ಬರೋದೆ. ಅಯ್ಯೋ ನಾನೇ ಸುಮ್ಕೆ ಮುಡ್ತಾ ಇರಲಿಲ್ಲ. ಇವಾಗ ನಾನು ಮತ್ತೆ ಹೋಗ್ಬಿಟ್ಟು ಗೋಬಿ ಮಂಚೂರಿ ತಿನ್ಕೊಂಡ್ಬಿಟ್ಟು ಬರೋಣ ಅಂತ ಹೋಯ್ತಾ ಇದೀವಿ. ಓ ಹೌದಾ, ಸರಿ ಆಯ್ತಾಯ್ತು, ಒಳ್ಳೇದಾಗ್ಲಿ, ಹೋಗಿ ಬರ್ರಿ. ನೋಡಿದ್ರ ಅತ್ತೆ ಹೆಂಗ್ ಗುರ್ಕಂತಾವ್ರೆ. ಹ್ಞೂ ನಡಿ ಸೊಸೆ. ಈ ಪದ್ದಿ ಯಾವಾಗ ಸ್ಕೂಟಿ ಕಲಿತ್ಲು? ಸಂದಕ್ಕೆ ಓಡಿಸ್ತೀಯ ಪದ್ದಿ? ಕ್ರಾಸಿಂಗ್ ಆಗೋಸಿ ಹುಷಾರು. ಅಕ್ಕ ನಾನು ಮತ್ತೆ ಗೋಬಿ ತಿನ್ಕೊಬರಕ್ಕೆ ಸ್ಕೂಟಿನ ಹೋಯ್ತಾ ಇದೀವಿ. ಓಹ್ ಒಳ್ಳೇದಾಗ್ಲಿ ಹೋಗ್ಬಿಟ್ಟು ಬರ್ರಿ. ಹೆಂಗೋ ಅತ್ತೆ ಸೊಸೆ ಇಬ್ರು ಗೋಬಿ ತಿನ್ಕೊಂಡ್ಬಿಟ್ಟು ಬರ್ತೀವಿ. ಯಪ್ಪ ನನ್ನ ಮಗ ಅಂತನೂ ಕರ್ಕೊಂಡು ಹೋಗು ಅಂದ್ರು ಕರ್ಕೊಂಡು ಹೋಯ್ತಿರಲಿಲ್ಲ. ಹೆಂಗೋ ನನ್ನ ಸಾಸೆ ನನ್ನ ಕರ್ಕೊಂಡು ಹೋಯ್ತಾವಳಲ್ಲ. ಸದ್ಯ ಓಡ್ಸ ಸುಮಾರು ಕಲ್ತಿದ್ದಂಗೆ ಅವಳೆ ಸ್ಕೂಟಿಯ. ಪರವಾಗಿಲ್ಲ ಪದಿ ಒಂಚೂರು ಆ ಕಡೆ ಈ ಕಡೆ ಅಲ್ಲಾಡಿಸ್ಬಿಡ್ತೀನಿ. ನೀನು ಭಯ ಆಯ್ತದ ನಂಗೆ ಹಂಗೆ ಅಲ್ಲಾಡಿಸಿದಾಗ ಒಂಚೂರು ಕ್ರಾಸಿಂಗ್ ಆಗೋಸಿ ಇದು ಮಾಡಿ ನೀನು ಎದ್ರಕೊಂಡಿದ್ದಂಗೆ ಓಡಿಸ್ಬೇಕು ನೀನು. ಈಗ ನೋಡಿ ಅತ್ತೆ ಹೆಂಗತ್ತೆ ನಾವು. ಏ ಬುಡ್ಸತೆ ಅಯ್ಯಯ್ಯ ಎಲ್ಲದು 7 ಜನ ಹುರ್ಕಂತಾವ್ರೋ ಏನು ಕತ್ಗೆ ಗೊತ್ತಿಲ್ಲ.
ಸೊಸೆ ಆದ್ರೆ ನೀನು ಹಂಗೊಂಚೂರು ಹಿಂಗೊಂಚೂರು ಅಳ್ಳಾಡಿಸ್ಬಿಡ್ತೀನಿ ನೀನು ನೋಡು ನೀನು ತುದೀಗನ ತಗೊಂಡೋಗಿ ಓಡಿಸ್ಬೇಡ ನೀನು ಹಂಗೆ ಅಲ್ಲಿ ಮದ್ದಿದಾಗ ಓಡಿಸು ನಂಗೆ ಭಯವಾಯ್ತದೆ ನೀನು ಆ ಕಡೆ ಈ ಕಡೆ ನಾನು ತೊಳ್ಳಾಕ್ಬಿಡ್ತೀಯ ಅಂತ ಭಯವಾಯ್ತದೆ ನನಗೆ. ಅಯ್ಯೋ ಅತ್ತೆ ನಾನಿರ್ಬೇಕಾದ್ರೆ ನಿಮ್ಗೆ ಯಾಕತ್ತೆ ಚಿಂತೆ, ನಾನು ಓಡ್ಸೋದು ಕಲ್ತಿದ್ದೀನಿ ಅಂತ ಹೇಳಿಲ್ವಾ ನೋಡಿ ಆಗ್ಲೇನಿಯ. ಇನ್ನೇನು ಊರಾಚೆಗೆ ಬಂದ್ವಿ, ಇನ್ನೊಂದು ಚೂರು ಮುಂದಕ್ಕೆ ಹೋಗ್ಬಿಟ್ರೆ ಸಾಕು, ಆರಾಮಾಗಿ ಹೋಗ್ಬೋದು ನಾವು. ನೀವೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ, ಆರಾಮಾಗಿ ಕರ್ಕೊಂಡೋಗಿ ಪಾನಿಪುರಿ ಗೋಬಿ ಏನು ಬೇಕು ಎಲ್ಲ ತಿನ್ಕೊಂಡು ನೆಮ್ಮದಿಯಾಗಿ ಬಂದ್ಬಿಡೋಣತ್ತೆ. ಎಲ್ಲರೂ ನೋಡಿದ್ರಾ ಆ ಅಜ್ಜಿ ಹಂಗೇನೆ ಸರೋಜಿ ಎಲ್ಲಾನು ಹೆಂಗ್ ಹುರ್ಕೊಂಡ್ರು ಅಂತ ಹೇಳ್ಬಿಟ್ಟು ಅದಕ್ಕೆ ನಿಮ್ಮನ್ನ ಕರ್ಕೊಂಡ್ಬಿಟ್ಟು ಬಂದಿದ್ದು ಬಾ ಅಂತ ಹೇಳ್ಬಿಟ್ಟು ನಾನು. ಬರ್ರಿ 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 ಹೋಗೋಣ ಹಂಗೇನಿಯ. ಏ ಪದ್ದಿ ಚರಂಡಿ ಪಕ್ಕಕ್ಕೆ ತಿರುಗಿಸ್ಕಳೆ, ಎಡಗಡೆಗೆ ತಿರುಗಿಸ್ಲೇ ಪದ್ದಿ ಪದ್ದಿ ಚರಂಡಿ ಕೊಚ್ಚೆ ಕಣ್ಲೆ, ಎಡಗಡೆಗೆ ತಿರುಗಿಸ್ಕಳೆ ಗಾಡಿಯ, ತಿರುಗಿಸ್ಕಳೆ. ಸತ್ನೋ ಯವ್ವ ಸತ್ತೆ, ಅಯ್ಯೋ ಗಬ್ಬು ವಾಸನೆ ಅಮ್ಮ, ಅಯ್ಯೋ ಲೋಪರ್ ಮನಿಯಾಳಿ ಬ್ಯಾಡ್ವೆ ಅಂದ್ರುನುವೆ ಇಲ್ಲತ್ತೆ ಊರಾಗಿರೋಲ್ಲ ನೋಡಿ ಹುರ್ಕಂಡ್ಲಿ ಅಂತ ಕರ್ಕ ಬಂದು ಚರಂಡಿಗೆ ಆರಿಸ್ಬಿಟ್ಟು ಊರಾಗಿರೋರೆಲ್ಲ ನಗಂಗ್ ಮಾಡ್ಬಿಟ್ಟಲ್ಲೇ ಲೋಪರು. ಅಯ್ಯೋ ಅಮ್ಮ ವಾಂತಿ ಬೇರೆ ಗೊತ್ತೈತೆ, ಎದ್ದೊಳಕ್ ಬೇರೆ ಆಯ್ತಿಲ್ಲ. ಅಯ್ಯೋ ಕಾಲು ಗಾಜು ಏನೋ ಚುಚ್ಕೊಂಡು ಬೇರೆ ಬಿಡ್ತು, ಒಂದೇ ಕಿತ್ತ ಚರಂಡಿಗೆ ಆರಿಸ್ಬಿಟ್ಟಲ್ಲೇ ನಿನ್ನ ಮನೆ ಮುಚ್ಚ, ನಿನ್ನ ಮನೆ ಹಾಳಾಗ. ಲೇ ಪದ್ದಿ ಯಾಕ್ಲ ಇಂಥ ಕೆಲಸ ಮಾಡ್ತಿದೀಯಾ? ಅಮ್ಮ ಶಿವನೇ, ಅಯ್ಯೋ ಸೋಮ್ಲಿಂಗ, ಅಯ್ಯೋ ಎತ್ರಪ್ಪ ಯಾರನ್ನ ಬಂದು ಕಾಪಾಡ್ರಪ್ಪ, ಮನೆಯಾಳಿ ನನ್ನ ಪಿರಾಣ ತೆಗೆದು ಬಿಡ್ತಾಳೋ ಶಿವನೇ, ಕಾಪಾಡ್ರೋ ಯಾರನ್ನ ಕಾಪಾಡ್ರೋ ನನ್ನ. ಅಯ್ಯೋ ವಾಸನಿಗೆ ಸತ್ತೋಯ್ತೀನಿ ಅನ್ನಿಸ್ತದೆ, ಕಾಪಾಡ್ರೋ. ಅಯ್ಯೋ ಅಯ್ಯೋ ಅತ್ತೆ ಎದ್ದೊಳಕ್ಕೂ ಆಯ್ತಿಲ್ಲ ಕಣತ್ತೆ, ನಾನು ಊರಿಂದ ಆಚಿಕ್ಕೂ ಬಂದಿಲ್ಲ ಇನ್ನು ನನವೆ, ಇಲ್ಲೇ ಬಸ್ ಸ್ಟ್ಯಾಂಡ್ ತಗೇನೆ ಕೆಡಬಿಟ್ಟಲೆ ನನ್ನ. ಅಯ್ಯೋ ನೋಡ್ದನ್ನೋಗಕ್ಕಿಲ್ವೇನೆ. ಲೇ ಪದ್ದಿ, ಅಯ್ಯೋ ಶಿವನೇ ಇದೇನೇ ಅವಸ್ಥೆ ನಿಂದು? ಸರಜಿ, ಅಯ್ಯೋ ಸರಜಿ, ಅಯ್ಯೋ ಶಿವನೇ ಇದೇನ್ರಮ್ಮ ಹಿಂಗ್ ಗಾಡಿ ಆರಿಸ್ಬಿಟ್ಟು ಹಿಂಗ್ ಚರಂಡಿಗೆ ಬಿದ್ಬಿಟ್ಟಿದ್ರಲ್ಲ. ಅಯ್ಯೋ ಹತ್ರಕ್ಕೆ ಬರೋಣ ಅಂದ್ರೆ ವಾಸನೆ ಬೇರೆ ಗೊತ್ತಾಯ್ತೆ. ಅಯ್ಯೋ ಏನ್ ಮಾಡೋದು ನಿಮ್ಮನ್ನ ಹೆಂಗೆ ಈಚೆ ಕಡೆ ಕೆಳಕಳದು? ಅಯ್ಯೋ ಅಣ್ಣ ಕಾಪಾಡ್ರಿ. ಅಯ್ಯೋ ನನ್ನ ಸೊಸೆ ಕೆಡಬಿಟ್ಲು ಕಣಣ್ಣ, ಚರಂಡಿ ಕೆಡಬಿಟ್ಲು ಕಣಣ್ಣ, ಇಲ್ಲಿ ಕಾಲ್ಗೆಲ್ಲ ಗಾಜೊಕ್ಕಬಿಟ್ಟವೆ. ಆಯ್ತಿಲ್ಲ ಕಣಣ್ಣ, ನನ್ನ ಕೈಲಿ ಆಯ್ತಿಲ್ಲ, ಕಾಪಾಡೋಣ, ತಲೆಗೆಲ್ಲ ಏಟ್ ಬಿದ್ಬಿಟ್ಟೈತೆ. ಮೆರಿತಿದ್ಲು ಆಗ್ಬೇಕು ಇವಳಿಗೆ. ಏನ್ ಸ್ಕೂಟಿನ ಮೊದ್ಲಿಂದ ಬರುತ್ತೆ ಸ್ಕೂಟಿ ಓಡಿಸೋದು. ಬರ್ತದೆ ಅದಕ್ಕೆ ನಿಂಗೆ ಸರಿಯಾಗಿರೋದು. ಬೀಳು. ಅಯ್ಯೋ ಪದ್ದಿ ನೀನು ಹೆಂಗೆ ಕಾಪಾಡೋದು? ಯಾರ್ಕಪ್ಪ ಹೇಳಿ? ಲೇ ಸರೋಜಿ ಎತ್ತು ಬಾರೆ. ಯಪ್ಪ ಗಬ್ಬು ವಾಸನೆ ಗೊತ್ತಿಲ್ವೇನ ನಿಂಗೆ? ವಾಸನೆ ಕಣ್ಲೆ, ವಾಂತಿ ಬತ್ತಾಯ್ತು, ನನ್ ಗಂಡೆಲ್ಲೋದ್ನಪ್ಪ. ಅಯ್ಯೋ ಲೋಪರ್ ನಿನ್ ನಿನ್ ಹಣ ಎತ್ಲಿ ನಿನ್ ಬಾಯಿಗೆ ಮುಣ್ಣಾಕ. ಅಯ್ಯೋ ಯಾಕ್ಬೇಕಿತ್ತು ವಯಸ್ಸಾಗ ನನಗೆ ಸೋಕಿ ಕೂಟಿ ಸೋಕಿ ಯಾಕ್ಬೇಕಿತ್ತು ನನಗೆ ಈ ಮನೆ ಆಳಿತದೆ ಸೇರ್ಕೊಂಡು. ಲೇ ಪದ್ದಿ ನಾನು ಹೇಳಿಲ್ವೇನೆ ಸ್ಕೂಟಿ ಮುಟ್ಬೇಡ ಅಂತ ಹೇಳ್ಬಿಟ್ಟು? ಸ್ಕೂಟಿ ಮುಟ್ಬೇಡ, ಸಂಜೆ ಕರ್ಕೊಂಡೋಗ್ತೀನಿ ಕಲ್ಸಕ್ಕೆ ಅಂತ ಹೇಳ್ಬಿಟ್ಟು ನಿಂಗೆ ಹೇಳಿಲ್ವೇನೆ? ಇದೇನೋ ಉತ್ತರ ಮಾಡ್ಕೊಂಡೆ, ಅಮ್ಮನ್ನು ಸೇರಿ ಚರಂಡಿಗೆ ಆರಿಸಿದೆಯಲ್ಲ ನೀನು, 3 ಬಿಟ್ಟೋಳೆ. ನಿಂಗೇನು ಹೇಳಿದ್ ನಾನು ಹೇಳು? ಇನ್ನೊಂದ್ಸಲ ಸ್ಕೂಟಿ ಮುಟ್ಟು ಕೈ ಕಾಲು 2 ಕತ್ತರಿಸ್ಬಿಡ್ತೀನಿ ನೋಡಯ್ಯೋ. ಈ ಗಾಡಿನ ಹೆಂಗಪ್ಪ ಎತ್ತದು? ಮಗನೇ ಗಾಡಿ ಕತೆ ಇರ್ಲಿ, ಬಾಡಿ ಎತ್ ಬಾರ್ಲ ನಂದು. ಅಯ್ಯೋ ಬಂದೆ ಇರಮ್ಮ, ಹೆಂಗಪ್ಪ ಎತ್ಲಿ ಇವ್ರನ್ನ? ಮನೆಯಾಳಿ ಗಾಡಿ ಬರ್ತದೆ ಬಾತೆ ಅಂತ ಕರೆದ್ಬಿಟ್ಟು ಇನ್ನು ನನ್ನ ಮಗ ಕಲ್ತ್ಕೋಬೇಕು ಅಂತ ಹೇಳ್ತಿದ್ದ. ಅಯ್ಯೋ ಕಲ್ತ್ಕೊಬಿಟ್ಟಿದ್ದೀನತ್ತೆ, ಬಾತೆ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟಿಲಿ ಹಾಳ್ಗೆಡಬಿಟ್ಟಲೆ ನನ್ನ. ರೀ ವಾಸನೆ ತಡ್ಕೊಳಕೈತಿಲ್ಲ, ಬರ್ರಿ ಎತ್ತು ಬರ್ರಿ ನನ್ನ, ವಾಂತಿ ಬತ್ತಾಯ್ತ್ರಿ. ನಿನ್ನಿಂದ ಇನ್ನು ಏನೇನು ನೋಡ್ಬೇಕು? ಎದ್ದಳು ನಿಧಾನಕ್ಕೆ ಮೇಲ್ಗಡಿಗೆ ಎದ್ದೋಳೆ. ಅಯ್ಯೋ ನಿನ್ನಿಂದ ನಾನು ಕೊಚ್ಚಗೆ ಬಿದ್ದಂಗಾಯ್ತು. 3 ದಿನ ವಾಸನೆ ಹೋಗಿಲ್ಲ ಈ ವಾಸನೆ ಅಂತನೂವೆ. ಅಯ್ಯೋ ಮಗನೇ ಎತ್ತು ಬಾರ್ಲ, ನಾನು ಫಸ್ಟ್ ಎತ್ತು ಬಾರ್ಲ, ಸತ್ತೈತೀನಿ ಕಣ್ಲ, ವಾಸನೆಗೆ ಸತ್ತೈತೀನಿ ಕಣ್ಲ ನಾನು. ಕಾಲ್ಗೆಲ್ಲ ಗಾಜೊಕ್ಕಬಿಟ್ಟವು ಕಣ್ಲ, ಆಸ್ಪತ್ರೆಗೆ ಅಡ್ಮಿಟ್ ಬೇರೆ ಆಗಬೇಕು ಅನ್ನಿಸ್ತದೆ ಮನೆಯಾಳಿ ಮಾಡಿರೋ ಕೆಲಸಕ್ಕೆ. ಅದೇನು ಅಂತಾರಲ್ಲ ಸುಮ್ಮನೆ ಇಲ್ದಿದ್ದಳು, ಅದೇನೋ ಬಿಟ್ಕೊಂಡ್ರು ಅನ್ನಂಗೆ ಆಯ್ತು ಕಣ್ಲ. ಸುಮ್ಕೆ ನೆಮ್ಮದಿ ಕಾಪಿ ಕುಡ್ಕೊಂಡು ನೆಮ್ಮದಿಗೆ ಮನೆ ಕಳನ ಅನ್ಕೊಂಡಿದ್ದೋಳ್ನ. ಬಾತೆ ಗೋಬಿ ಕೊಡ್ತೀನಿ, ಪಾನಿಪುರಿ ಕೊಡಿಸ್ತೀನಿ ಅಂತ ಕರ್ಕೊಂಬಂದ್ಬಿಡ್ಲು ಕಣ್ಲ. ಎತ್ತು ಬಾರ್ಲಾ, ಎದ್ದಳು ನಿಧಾನಕ್ಕೆ ಎದ್ದೋಳು ಮನೆಯಾಳಿ. ನನ್ನ ಗಾಡಿ ನಿನ್ನು ಎಷ್ಟು ದುಡ್ಡು ಕೊಟ್ಬಿಟ್ಟು ಸರ್ ಮಾಡಿಸ್ಬೇಕು ಏನು ಕತ್ತಿಯೋ? ಈ ಗಾಡಿನ ಹೆಂಗಪ್ಪ ವಾಪಸ್ ಎಳ್ಸೋದು? ಅಯ್ಯೋ ಅಣ್ಣ ಗಾಡಿ ಎತ್ತಿ ಒಂದು ಫಸ್ಟ್ ಒಕ್ಕ ನೋಡಿ ಹೆಂಗ್ ಮನೆ ಕಡೆ ಎತ್ತಿ ಬಾ, ನಿಧಾನಕ್ಕೆ ಎತ್ತು ಬಾ. ಕಣಣ್ಣ ಎತ್ತೀನಿ. ಏನಪ್ಪ ಹೆಂಗಿತ್ತು ವಿಡಿಯೋ? ಎಲ್ರಿಗೂ ಇಷ್ಟ ಆಯ್ತಾ? ಇಷ್ಟ ಆಗೈತೆ ಅಂತ ಅನ್ಕತ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಂಗೆ ಎಷ್ಟೊಂದು ಜನ ನೋಡ್ತಿರೋ ವಿಡಿಯೋನ ಯಾರು ಜಾಸ್ತಿ ಸಬ್ಸ್ಕ್ರೈಬ್ ಮಾಡಲ್ಲ, ಲೈಕ್ ಮಾಡಲ್ಲ, ಶೇರ್ ಮಾಡಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೇಗಿತ್ತು ವಿಡಿಯೋ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ.